ಏಕಾಏಕಿ ಶರ್ಮಿಳಾ ಸಾವಿನ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಕರಣದ ತನಿಖೆಯಲ್ಲಿ ಕೊಲೆ ರಹಸ್ಯ ಬಯಲಾಗಿದೆ. ರಾಮಮೂರ್ತಿ ನಗರದಲ್ಲಿ ನಡೆದಿದ್ದಂಥ ಶರ್ಮಿಳಾ ನಿಗೂಢ ಸಾವು ಆರಂಭದಲ್ಲಿ ನಿಗೂಢ ಸಾವು ಅಂತ ಪರಿಗಣಿಸಲಾಗಿತ್ತು. ಪೊಲೀಸರ ತನಿಖೆ ವೇಳೆ ಕೊಲೆ ಅಂತ ಬಯಲಾಗಿದೆ. 18 ವರ್ಷದ ಕೇರಳ ಮೂಲದ ಕರ್ನಲ್ ಕುರಿಯನ್ನಿಂದ ಹತ್ಯೆ ಮಾಡಲಾಗಿದೆ. ಶರ್ಮಿಳಾ ಮನೆ ಪಕ್ಕದ ಮನೆಯಲ್ಲಿ ವಾಸವಿದ್ದಂಥ ಆರೋಪಿ ಕರ್ನಲ್ ತನಗಿಂತ 16 ವರ್ಷ ದೊಡ್ಡವಳಾದ ಶರ್ಮಿಳಾನನ್ನ ಪ್ರೀತಿಸ್ತಾ ಇದ್ದ ಕರ್ನಲ್. ಆದರೆ ಕರ್ನಲ್ ಪ್ರೀತಿಸುವ ವಿಷಯ ಶರ್ಮಿಳಾಗೆ ಗೊತ್ತೇ ಇರಲಿಲ್ವಂತೆ. ಕಳೆದ 3ನೇ ತಾರೀಕಿನ ರಾತ್ರಿ ಶರ್ಮಿಳಾ ಮನೆಗೆ ನುಗ್ಗಿದ್ದ ಕರ್ನಲ್ ಏಕಾಏಕಿಯಾಗಿ ಶರ್ಮಿಳಾ ಜೊತೆ ಅನುಚಿತವಾಗಿ ವರ್ತನೆ ಮಾಡೋದಕ್ಕೆ ಶುರು ಮಾಡಿದ್ದಾನೆ ಈ ಆರೋಪಿ. ಈ ವೇಳೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಶರ್ಮಿಳಾ. ಆ ಹಿನ್ನೆಲೆಯಲ್ಲಿ ಶರ್ಮಿಳಾ ಮೇಲೆ ಹಲ್ಲೆಯನ್ನ ನಡೆಸಿರುವಂಥದ್ದು. ತಲೆ ದಿಂಬಿನಿಂದ ಉಸಿರುಗಟ್ಟಿಸಿ ಕ್ರೂರವಾಗಿ ಕೊಲೆ ಮಾಡಿರೋದು. ಬಳಿಕ ಶರ್ಮಿಳಾ ಮಲಗಿದ್ದ ಬೆಡ್ರೂಮ್ಗೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾನೆ. ಆರಂಭದಲ್ಲಿ ಮನೆಗೆ ಬೆಂಕಿ ಬಿದ್ದು ಉಸಿರುಗಟ್ಟಿಸಿ ಸಾವನ್ನಪ್ಪಿದ್ದಂಥ ಶಂಕೆ ವ್ಯಕ್ತಪಡಿಸ್ತಾ ಇದ್ರು. ಆದರೆ ತನಿಖಾ ವೇಳೆ ನೆರೆಮನೆಯವರಿಂದಲೇ ಕೊಲೆ ಆಗಿದ್ದು ಬಯಲಿಗೆ ಬಂದಿದೆ. ಇದು ಯಾವ ಥರದ ವಿಚಿತ್ರ ಪ್ರೀತಿಯೋ ಗೊತ್ತಿಲ್ಲ. ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಕೊಲೆನೇ ಮಾಡಿರೋದು. ತನಿಖಾ ಸಂದರ್ಭದಲ್ಲಿ ಈ ವಿಚಾರ ಗೊತ್ತಾಗಿದೆ. ಮೊದಲಿಗೆ ಇದೊಂದು ನಿಗೂಢ ಸಾವು ಅಂತ ಹೇಳ್ತಾ ಇದ್ರು. ಮನೆಗೆ ಬೆಂಕಿ ಬಿದ್ದುಬಿಟ್ಟಿದೆ, ಆ ಉಸಿರುಗಟ್ಟು ಸಾವನ್ನಪ್ಪಿದ್ದಾರೆ ಅಂತ. ಬಟ್ ಆ್ಯಕ್ಚುಲ್ ವಿಚಾರ ಏನು ಅಂತಂದರೆ, ಈತ ಏನೋ ಆಕೆಯನ್ನು ಪ್ರೀತಿ ಮಾಡ್ತಾ ಇದ್ದಂತೆ. ಮತ್ತು ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತಲೂ ಆಕೆ ಹತ್ರ ಹೇಳ್ಕೊಂಡಿಲ್ಲ. ಆಕೆಗೆ ಈ ವಿಷಯವೇ ಗೊತ್ತಿಲ್ಲ. ಆಕೆ ರಿಜೆಕ್ಟೂ ಮಾಡಿಲ್ಲ. ಪ್ರೀತಿ ಹೇಳ್ಕೊಳ್ಳೋದಕ್ಕೆ ಅಂತ ಹೋದವನು ಅನುಚಿತ ವರ್ತನೆ ಮಾಡಿದ್ರೆ ಇನ್ನೇನು ಮಾಡ್ತಾರೆ? ಅವರು ತಳ್ಳಿದ್ದಾರೆ, ನೂಕಿದ್ದಾರೆ. ಈ ಸಂದರ್ಭದಲ್ಲಿ ದಿಂಬನ್ನ ಒತ್ತಿ ಹಿಡಿದು ಉಸಿರುಗಟ್ಟಿಸಿ ಸಾಯಿಸಿದ್ದಾನೆ. ಆಮೇಲೆ ಅವ್ರ ಬೆಡ್ರೂಮಿಗೆ ಬೆಂಕಿ ಹಚ್ಚಿದ್ದಾನೆ. ತನಿಖಾ ಸಂದರ್ಭದಲ್ಲಿ ಈ ಸತ್ಯ ಹೊರಗಡೆ ಬಂದಿದೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ತನಿಖಾ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಸಿಕ್ತೆ? ನೀತಿಯನ್ನು ಕಳೆದ 3ನೇ ತಾರೀಕೇನೋ ಇನ್ಸಿಡೆಂಟ್ ಆಗುತ್ತೆ. ಕರ್ನಲ್ ಅಂತ ಹೇಳಿ ಏನು ಜನಗಳು ಕೇರಳ ಮೂಲದ ಯುವಕ ಶರ್ಮಿಳಾ ಅವರ ಮನೆಗೆ ತೆಕ್ಕಿದ್ರೆ ಆಕೆ ಮನೆಗೆ ನುಗ್ಗಿರ್ತಾನೆ. ನುಗ್ಗಿ ಆಕೆ ಜೊತೆ ಅಸಭ್ಯವಾಗಿ ವರ್ತನೆಯನ್ನ ಮಾಡಿರ್ತಾನೆ. ಮತ್ತು ಆಕೆ ಇದೇ ವಿಚಾರಕ್ಕೆ ಗಲಾಟೆ ಆಗಿರ್ತಿ. ಇಲ್ಲಿ ಆಕೆ ಕೂಗ್ಲಿಕ್ಕೆ ಶುರು ಮಾಡಿದಾಗ ಈತ ಆಕೆ ಮೇಲೆ ಹಲ್ಲೆಯನ್ನ ಮಾಡ್ತಾನೆ. ಹಲ್ಲೆ ಮಾಡಿದ ಬಳಿಕ ಆಕೆಯನ್ನ ಕಿಚನ್ಗೆ ಕರ್ಕೊಂಡೋಗಿ ಹತ್ಯೆಯನ್ನು ಕೂಡ ಮಾಡಿರ್ತಾನೆ. ಆದ್ರೆ ಹತ್ಯೆಯನ್ನ ಮಾಡಿ ಇಡೀ ಅಲ್ಲಿರುವಂತ ಯಾವುದೇ ಸಾಕ್ಷ್ಯಾಧಾರಗಳು ಗೊತ್ತಾಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಅಲ್ಲಿಂದ ಆತ ಎಸ್ಕೇಪ್ ಆಗಿರ್ತಾನೆ. ಸೊ ಎಸ್ಕೇಪ್ ಆಗೋ ಮೊದಲು ಮನೆಗೆ ಬೆಂಕಿಯನ್ನ ಇಟ್ಟು ಎಸ್ಕೇಪ್ ಆಗಿರ್ತಾನೆ. ಹೀಗಾಗಿ ಪೊಲೀಸರಿಗೂ ಕೂಡ ಇನ್ಸಿಡೆಂಟ್ ಆದ ತಕ್ಷಣ ಮಾಹಿತಿ ಬರುತ್ತೆ, ಹೋಗ್ತಾರೆ. ಅಂದ್ರೆ ಯಾವುದೇ ರೀತಿಯ ಸಂಶಯಗಳು ಕೂಡ ಅಲ್ಲಿ ಸಿಗೋದಿಲ್ಲ. ಅದ್ರ ಜೊತೆಗೆ ಯಾವುದೇ ಸಿಸಿ ಕ್ಯಾಮೆರಾ ಫುಟೇಜ್ಗಳಾಗ್ಲಿ ಮತ್ತೊಂದಾಗ್ಲಿ ಇರೋದಿಲ್ಲ. ಅದಷ್ಟೇ ಅಲ್ಲದೆ ಟವರ್ ಡಂಪ್ಗಳನ್ನ ಇದ್ರು ಕೂಡ ಅಕ್ಕಪಕ್ಕದ ಮನೆಯಲ್ಲಿ ಇದ್ರ ಮನೆಯಲ್ಲಿ ಇದ್ದ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಅನುಮಾನಗಳು ಕೂಡ ಬರ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಯಾಕೆಂದ್ರೆ ಅಕ್ಕಪಕ್ಕದಲ್ಲೇ ವಾಸವಾಗಿರೋ ಕಾರಣಕ್ಕಾಗಿ. ಸೊ ಅಂದ್ರೆ ಈತ ಆಕೆಯನ್ನ ಏಕಪಕ್ಷೀಯವಾಗಿ ಈತ ಪ್ರೀತಿಯನ್ನ ಮಾಡ್ತಿರ್ತಾನೆ. ಆಕೆಗೆ ವಿಚಾರವನ್ನ ತಿಳಿಸಿರೋದಿಲ್ಲ. ಸೊ ಆದ್ರೆ ವಯಸ್ಸಿನಲ್ಲಿ ಆಕೆ 34 ವರ್ಷ ಆಗಿರ್ತಾರೆ. ಈತನಿಗೆ ತುಂಬಾ ಅವಕ್ಕಿಂತ 16 ವರ್ಷ ಚಿಕ್ಕವನು ಈತ. ಆದ್ರೂ ಕೂಡ ಆಕೆ ರೂಮ್ಮೇಟ್ ಇಲ್ದಂತ ಸಂದರ್ಭದಲ್ಲಿ ಹೋಗಿ ಈ ರೀತಿಯಾಗಿ ತನ್ನ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಹೋಗಿ ಇಂತಹ ಇನ್ಸಿಡೆಂಟ್ ಆಗಿರುತ್ತೆ. ಇದಾದ ನಂತರ ಪೊಲೀಸರು ಬೆಂಕಿಯಿಂದ ಅವಘಡವಾಗಿ ಉಸಿರುಗಟ್ಟಿಗೆ ಮೃತಪಟ್ಟಿರ್ಬೋದು ಅಂತ ಹೇಳಿ ಅನ್ಕೊಂಡಿರ್ತಾರೆ. ಇದಾದ ಬಳಿಕ ಅವರ ಪೋಷಕರು ಮಂಗಳೂರಿನಲ್ಲಿ ಇರ್ತಾರೆ. ಅವ್ರ ಮಾಹಿತಿಗಳನ್ನು ಕೂಡ ಕೊಡಲಾಗಿರುತ್ತೆ. ಆದ್ರೆ ಪೊಲೀಸರು ಪ್ರಕರಣದ ತನಿಖೆಯನ್ನ ಮಾಡ್ತಾ ಹೋದಕ್ಕೆ ಅವ್ರಿಗೆ ಶರ್ಮಿಳಾ ಮೊಬೈಲ್ ಏನಿರುತ್ತೆ, ಮೊಬೈಲ್ ನಾಪತ್ತೆ ಆಗುತ್ತೆ. ಈ ಮೊಬೈಲ್ ಅನ್ನ ಕೆಲ ದಿನಗಳ ಬಳಿಕ ಆರೋಪಿತ ಏನಿದ್ರೆ ಈತ ತನ್ನ ಮೊಬೈಲ್ ಸಿಮ್ ಅನ್ನ ಶರ್ಮಿಳಾ ಮೊಬೈಲ್ ಅನ್ನ ಆನ್ ಮಾಡಿ ಅದಕ್ಕೆ ತನ್ನ ಸಿಮ್ ಅನ್ನ ಹಾಕೊಂಡಿರ್ತಾನೆ. ಯಾವಾಗ ತನ್ನ ಸಿಮ್ ಅನ್ನ ಹಾಕೊಳ್ತಾರೆ ಪೊಲೀಸರಿಗೆ ಚಿಕ್ಕ ಕ್ಲೂ ಸಿಗುವಂತದ್ದು. ಟವರ್ ಡಂಪ್ ಮಾಡಿದಂತ ಸಂದರ್ಭದಲ್ಲಿ ಶರ್ಮಿಳಾ ನಂಬರ್ ಅಂದ್ರೆ ಶರ್ಮಿಳಾ ಮೊಬೈಲ್ ಆನ್ ಆಗಿರುವಂತದ್ದು ಗೊತ್ತಾಗುತ್ತೆ. ತಕ್ಷಣ ಇದನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಇಡೀ ಇನ್ಸಿಡೆಂಟ್ ಹೊರಗೆ ಬರುತ್ತೆ. ಆಕೆಯ ಮನೆಗೆ ಈತ ಕಾಂಪೌಂಡ್ ಬಿದ್ದು ಹೋಗುವಂತದ್ದು, ಟೆರೆಸ್ ಮುಖಾಂತರ ಅವ್ರ ಮನೆಗೆ ಎಂಟ್ರಿ ಕೊಡ್ತಾನೆ. ಸೊ ಅಲ್ಲಿ ಆಕೆ ಹೋದಂತ ಸಂದರ್ಭದಲ್ಲಿ ಎದುರು ಮನೆಯಲ್ಲಿ ಇದ್ದಂತ ಹುಡುಗಾಲು ಅಂತ ಹೇಳಿ ಆಕೆ ಕೂಡ ಮಾತಾಡ್ತಾಳೆ. ಸೊ ಆದ್ರೆ ಅದಾದ ನಂತರ ಈತ ವರ್ತನೆಯನ್ನು ಮಾಡ್ಕೊಳ್ಳಿ ಶುರು ಮಾಡುವಂತ ಸಂದರ್ಭದಲ್ಲಿ ಆಕೆ ಅದನ್ನ ವಿರೋಧ ಮಾಡುವಂಥದ್ದು ಮತ್ತು ಅದನ್ನ ಅಲ್ಲಿಂದ ಹೋಗ್ಲಿಕ್ಕೆ ಹೇಳಿದಾಗ ಈತ ಹಲ್ಲೆಯನ್ನ ಮಾಡಿ ದಿಂಬಿನಿಂದ ಉಸಿರುಗಟ್ಟಿಸಿ ಆಕೆಯನ್ನ ಹತ್ಯೆಯನ್ನ ಮಾಡಿರುವಂತದ್ದು ಪ್ರಕರಣ ಬೆಳಕಿಗೆ ಬಂದಿದೆ. ಸದ್ಯ ಪೊಲೀಸರ ತನಿಖೆಯಲ್ಲಿ ಎಲ್ಲಾ ಮಾಹಿತಿಗಳು ಹೊರ ಬಂದಿರುವಂತದ್ದು, ಅದನ್ನ ವಶಕ್ಕೆ ಪಡೆದಿರುವಂತ ಪೊಲೀಸರು ವಿಚಾರಣೆಯನ್ನು ಮುಂದುವರಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗೆ.